ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಿಂಗ್ ಟ್ರೇಡಿಂಗ್ ಸೀರೀಸ್ನ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಕಾಶಿನಾಥ್. ಫ್ರೆಂಡ್ಸ್, ಇವತ್ತು ಸೆಪ್ಟೆಂಬರ್ 17ನೇ ತಾರೀಕು. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ನನ್ನ ಸ್ವಿಂಗ್ ಟ್ರೇಡಿಂಗ್ ಸೀರೀಸ್ನ ನೀವು ನೋಡ್ಕೊಳ್ತಾ ಬರ್ತಾ ಇದ್ರೆ, ನಾವು ಸೆಕ್ಟರ್ ಅನಾಲಿಸಿಸ್ ಮಾಡ್ತೀವಿ, ನಿಫ್ಟಿನ ಅನಾಲಿಸಿಸ್ ಮಾಡ್ತೀವಿ. ಅದು ಸಿಂಪಲ್ ಆಗಿ ಮಾಡ್ತೀವಿ. ಅದ್ರ ಪ್ರಕಾರ ಆಲ್ಮೋಸ್ಟ್ ನಿಫ್ಟಿ ಈಗ ಯಾವ ಟ್ರೆಂಡಲ್ಲಿದೆ ಅಂದ್ಬಿಟ್ಟು ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಇದ್ರ ಬಗ್ಗೆನೇ ನಾವು ಈ ವಿಡಿಯೋದಲ್ಲೂ ಡಿಸ್ಕಸ್ನ ಮಾಡ್ತಾ ಇದ್ದೀವಿ. ನೋಡಿ, ಮೊದಲನೇದಾಗಿ ಈ ತರ ನಾವೊಂದು ಎಕ್ಸೆಲ್ ಶೀಟ್ ಅಲ್ಲಿ ನಿಫ್ಟಿ ಯಾವ ಟ್ರೆಂಡ್ ಅಲ್ಲಿ ಇದೆ, ಸೆಕ್ಟರ್ ಯಾವ ಟ್ರೆಂಡ್ ಅಲ್ಲಿ ಇದೆ ಅಂತ ನೋಡ್ಕೊಂಡಾಗ ನಮ್ಗೆ ಯಾವ ಸ್ಟಾಕ್ ಅಲ್ಲಿ ನಾವು ಸ್ವಿಂಗ್ ಟ್ರೇಡ್ ನ ಮಾಡಬೇಕು, ಯಾವ ಸೆಕ್ಟರ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ತಗೋಬೇಕು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂದ್ರೆ ಈ ಟೇಬಲ್ ನ ಮಾಡ್ಕೊಳ್ಳೋದು ಹೆಂಗೆ ಅಂತಂದ್ರೆ, ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ವೀಕ್ಲಿ ಚಾರ್ಟ್ ಇತ್ತು ಅಂತಂದ್ರೆ ಎಬೋ ಅಂತ, ಮಿಡ್ಲ್ ಬ್ಯಾಂಡ್ ಮೇಲ್ಗಡೆ ಡೈಲಿ ಚಾರ್ಟ್ ಇತ್ತು ಅಂತಂದ್ರೆ ಎಬೋ ಮಿಡ್ಲ್ ಬ್ಯಾಂಡ್ ಇದೆ ಅಂತ. ಸೊ ನಿಫ್ಟಿ ಟ್ರೆಂಡ್ ಸ್ಟ್ರಾಂಗ್ ಇದೆ ಅಂತ ಸಿಂಪಲ್ ಆಗಿ ನಾವು ಇದನ್ನ ಡೈಲಿ ಅಪ್ಡೇಟ್ ನ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೋಡಿ, ಆಸ್ ಆಫ್ ನಾವು ಆಟೋ ಸೆಕ್ಟರ್ ವೀಕ್ಲಿನಲ್ಲಿ ಮಿಡ್ಲ್ ಬ್ಯಾಂಡ್ ಮೇಲಿದೆ, ಡೈಲಿನಲ್ಲಿ ಮಿಡ್ಲ್ ಬ್ಯಾಂಡ್ ಮೇಲಿದೆ. ಆಲ್ಮೋಸ್ಟ್ ನಮಗೆ ಆಟೋ ಸೆಕ್ಟರ್ ಬಂದು ಫಸ್ಟ್ ಸೆಕ್ಟರ್ ಇದು. ಅಂದ್ರೆ ಡೌನ್ ಟ್ರೆಂಡ್ ಇಂದ ಅಪ್ ಟ್ರೆಂಡ್ ಬರ್ಬೇಕಾದ್ರೆ ಫಸ್ಟ್ ಸೆಕ್ಟರ್ ಟರ್ನ್ ಅರೌಂಡ್ ಆಗಿದ್ದು ಆಟೋ ಸೆಕ್ಟರ್. ನೋಡಿ, ಇಲ್ಲಿ ಬ್ಯಾಂಕ್ ಸೆಕ್ಟರ್ ಸ್ಟಿಲ್ ನಮ್ಗೆ ಬಿಲೋ ಇದೆ. ನಿನ್ನೆನೂ ವೀಕ್ಲಿನಲ್ಲಿ ಬಿಲೋ ಇತ್ತು, ಡೈಲಿನಲ್ಲಿ ಎಬೋ ಇತ್ತು. ಸೊ ಹಂಗಾಗಿ ಮಿಕ್ಸ್ಡ್ ಟು ವೀಕ್. ಅಂದ್ರೆ ಬ್ಯಾಂಕ್ ಸೆಕ್ಟರ್ ಅಂತ ತಗೊಂಡಾಗ ನಮ್ಗೆ ಮೆಜಾರಿಟಿ ಬಂದ್ಬಿಟ್ಟು ಪ್ರೈವೇಟ್ ಬ್ಯಾಂಕ್ಸ್ದು ಡಾಮಿನೆನ್ಸ್ ಇದೆ. ಅದಕ್ಕೆ ನಾವೇನ್ ಮಾಡ್ಕೊಳ್ತೀವಿ ಅಂತಂದ್ರೆ, ಎಲ್ಲಾ ಬ್ಯಾಂಕ್ಸ್ನು ಒಂದೇ ಇದ್ರಲ್ಲಿ ನೋಡಲ್ಲ. ಇದಕ್ಕೆ ಸಪರೇಟ್ ಆಗಿ PSU ಬ್ಯಾಂಕ್ ನ ಸಪರೇಟ್ ಆಗಿ ಮಾಡ್ತೀವಿ. ಅಂದ್ರೆ ಬ್ಯಾಂಕ್ ಅಂತ ನೋಡಿದಾಗ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮೆಜಾರಿಟಿ ವೆಯ್ಟೇಜ್ ಇರುವಂತದ್ದು HDFC ಬ್ಯಾಂಕ್ಗೆ, ICICI ಬ್ಯಾಂಕ್ಗೆ, ಆಕ್ಸಿಸ್ ಬ್ಯಾಂಕ್ಗೆ, ಪ್ಲಸ್ ಕೊಟಕ್ ಮಹೀಂದ್ರ ಬ್ಯಾಂಕ್ಗೆ. ಆಲ್ಮೋಸ್ಟ್ ಈ 4 ಬ್ಯಾಂಕ್ ನಿಫ್ಟಿನ ಒಂದು ಮೂವ್ಮೆಂಟ್ ನ ನಿರ್ಧಾರ ಮಾಡುತ್ತೆ. ಆದ್ರೆ PSU ಬ್ಯಾಂಕು ನಮ್ಗೆ PSU ಬ್ಯಾಂಕ್ ಅಲ್ಲಿ ಯಾವ್ದು ಬರುತ್ತೆ ಅಂತಂದ್ರೆ SBI, ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಇದೆಲ್ಲ PSU ಬ್ಯಾಂಕ್ ಬರುತ್ತೆ. ನೋಡಿ, ಈ ಟೇಬಲ್ ನ ಅಬ್ಸರ್ವ್ ಮಾಡ್ಕೊಳ್ತಾ ಬಂದಾಗ ಇಲ್ಲಿ ಆಲ್ಮೋಸ್ಟ್ ನಮ್ಗೆ PSU ಬ್ಯಾಂಕು ಇಲ್ಲಿ 10ನೇ ತಾರೀಕು ನೆಗೆಟಿವ್ ಅಲ್ಲಿ ಇದ್ದಿದ್ದು, ಅಂದ್ರೆ ಬಿಲೋ ಇದ್ದಿದ್ದು. 11ನೇ ತಾರೀಕಿಗೆ PSU ಬ್ಯಾಂಕು ಟರ್ನ್ ಅರೌಂಡ್ ಆಗೋಯ್ತು. ಅಂದ್ರೆ ವೀಕ್ಲಿ ಚಾರ್ಟ್ ಅಲ್ಲಿ ಎಬವ್ ಬಂತು, ಡೈಲಿ ಚಾರ್ಟ್ ಅಲ್ಲಿ ಎಬವ್ ಬಂತು. ಆದ್ರೆ ಸ್ಟಿಲ್ ಬ್ಯಾಂಕ್ ನಿಫ್ಟಿ ಬಿಲೋನೇ ಇತ್ತು. ಇಲ್ಲಿ ಸ್ವಲ್ಪ ಚೇಂಜಸ್ ಆಯ್ತು. ಅಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮೆಜಾರಿಟಿ ಪ್ರೈವೇಟ್ ಸೆಕ್ಟರ್ ಇರೋದಕ್ಕೆ ಇನ್ನ ICICI ಬ್ಯಾಂಕು, ಕೊಟಕ್ ಮಹೀಂದ್ರ ಬ್ಯಾಂಕು ಅಥವಾ HDFC ಬ್ಯಾಂಕು ಪರ್ಫಾರ್ಮೆನ್ಸ್ ನ ಮಾಡದೇ ಇರೋದಕ್ಕೆ ನಮ್ಗೆ ವೀಕ್ಲಿ ಚಾರ್ಟ್ ಅಲ್ಲಿ ಇನ್ನ ಬ್ಯಾಂಕ್ ನಿಫ್ಟಿ ಮೇಲೆ ಬಂದಿಲ್ಲ. ಆದ್ರೆ PSU ಸೆಕ್ಟರ್ ಏನಿದೆ, PSU ಬ್ಯಾಂಕ್ ಸೆಕ್ಟರ್, ಇದು ಇಲ್ಲಿಂದನೇ ನಮ್ಗೆ ಮಿಡಲ್ ಬ್ಯಾಂಡ್ ಮೇಲ್ಗಡೆ ಬಂತು. ಹಂಗಾಗಿನೇ ನೀವು ನೋಡ್ಕೊಳ್ತಾ ಬರ್ಬೋದು, SBI, ಕೆನರಾ ಬ್ಯಾಂಕು ಅಥವಾ ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಇದೆಲ್ಲಾನು ಹೆಚ್ಚು ಕಡಿಮೆ ಒಂದು ಟ್ರೆಂಡಿಂಗ್ ಅಲ್ಲಿ ಇದೆ. ಸೊ ನಾವು ಬ್ಯಾಂಕ್ ನಿಫ್ಟಿ ಡೌನ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಬ್ಯಾಂಕ್ ನಿಫ್ಟಿನಲ್ಲಿ ಇರುವಂತಹ ಸ್ಟಾಕ್ಸ್ ನ ನೋಡಲ್ಲ. ಆದ್ರೆ PSU ಬ್ಯಾಂಕ್ ನ ನೋಡ್ತೀವಿ. ಬಿಕಾಸ್ PSU ಬಂದ್ಬಿಟ್ಟು ಸಪರೇಟ್ ಸೆಕ್ಟರ್ ಆಗುತ್ತೆ. ಇದೊಂದು ಕ್ಲಾರಿಫಿಕೇಶನ್. ನೆಕ್ಸ್ಟ್ ಇಲ್ಲಿ ನಲ್ಲಿ ಮಾರ್ಕ್ ಮಾಡಿದ್ದೀನಿ. ನಿನ್ನೆ FMCG ಸೆಕ್ಟರ್ ಏನಿತ್ತು ಅಂತಂದ್ರೆ ಸ್ಟ್ರಾಂಗ್ ಅಲ್ಲಿತ್ತು. ಅಂದ್ರೆ ವೀಕ್ಲಿನಲ್ಲಿ ಎಬೋ ಇತ್ತು, ಡೈಲಿನಲ್ಲಿ ಎಬೋ ಇತ್ತು. ಈಗ ಏನಾಗ್ತಾ ಇದೆ, FMCG ಸೆಕ್ಟರ್ ಫಸ್ಟ್ ಸೆಕ್ಟರ್ ಇದು ಸ್ಟ್ರಾಂಗ್ ಇದ್ದಿದ್ದು ಮಿಕ್ಸ್ಡ್ ಟು ಸ್ಟ್ರಾಂಗ್ ಕಡೆ ಬರ್ತಾ ಇದೆ. ಅಂದ್ರೆ ವೀಕ್ಲಿ ಸದ್ಯಕ್ಕೆ ಎಬೋನೇ ಇದೆ, ಆದ್ರೆ ಡೈಲಿ ಮಿಡ್ಲ್ ಬ್ಯಾಂಡ್ ಕೆಳಗಡೆ ಬಂದಿದೆ. ಸೊ ಹಾಗಾಗಿ ಇವಾಗ FMCG ಸೆಕ್ಟರ್ ಅಲ್ಲಿ ಸ್ವಲ್ಪ ನಾವು ಏನಾದ್ರು ಸ್ವಿಂಗ್ ಟ್ರೇಡಿಂಗ್ ತಗೊಳ್ತೀವಿ ಅಂತಂದ್ರೆ ಸದ್ಯಕ್ಕೆ ಈ ಸೆಕ್ಟರ್ ನ ಅವಾಯ್ಡ್ ಮಾಡಬೇಕು. ಅದೇ ತರ ಇಲ್ಲಿ ಫಿನ್ ನಿಫ್ಟಿ ಬಿಲೋ ಎಬೋ ಇತ್ತು. ಈಗ ನೆಕ್ಸ್ಟ್ ಏನಾಗಿದೆ, ಫಿನ್ ನಿಫ್ಟಿ ಇಲ್ಲಿ ಎಬೋ ಅಂತ ಇಲ್ಲಿ ಚೇಂಜ್ ಆಯ್ತು. ಅಂದ್ರೆ 17ನೇ ತಾರೀಕು ಸ್ಟಿಲ್ ಇದು ಕಂಟಿನ್ಯೂಟಿ ಆಗ್ತಾ ಇದೆ. ಅಂದ್ರೆ ಫಿನ್ ನಿಫ್ಟಿ ಇವಾಗ ನಮ್ಗೆ ಟರ್ನ್ ಅರೌಂಡ್ ಆಗಿರೋದ್ರಿಂದ ನಾವು ಫಿನ್ ನಿಫ್ಟಿನ ಡೈರೆಕ್ಟ್ ಆಗಿ ಟ್ರೇಡ್ ತಗೊಳ್ಳಲ್ಲ. ಅಂದ್ರೆ ಯಾವುದೇ ಆಪ್ಷನ್ಸ್ ತಗೊಳ್ಳಲ್ಲ, ನಿಫ್ಟಿನಲ್ಲಿ ಯಾವುದೇ ಆಪ್ಷನ್ಸ್ ತಗೊಳ್ಳಲ್ಲ, ಬ್ಯಾಂಕ್ ನಿಫ್ಟಿಲಿ ಯಾವುದೇ ಆಪ್ಷನ್ಸ್. ಆದ್ರೆ ಸ್ವಿಂಗ್ ಟ್ರೇಡಿಂಗ್ ನ ಫಿನ್ ನಿಫ್ಟಿನಲ್ಲಿರುವಂತಹ ಸ್ಟಾಕ್ಸ್ ನ ನೋಡಿದಾಗ ನಮ್ಗೆ ನಮ್ಮ 1 ಅವರ್ ಸೆಟಪ್ ಬಂತು ಅಂತಂದ್ರೆ ಮಾತ್ರ ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇಲ್ಲ. ನೆಕ್ಸ್ಟ್ ಐ ಟಿ ಸೆಕ್ಟರ್ ಸದ್ಯಕ್ಕೆ ಬಿಲೋ ಎಬೋ ಇದೆ. ಅಂದ್ರೆ ಮಿಕ್ಸ್ ಟು ವೀಕ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ ಸದ್ಯಕ್ಕೆ ಎಬೋ ಇದೆ, ಸೊ ಸ್ಟ್ರಾಂಗ್ ಇದೆ. ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ಮೇಜರ್ ಬಂದು ರಿಲಯನ್ಸ್ ಆಯಿಲ್ ಅಂಡ್ ಗ್ಯಾಸ್ ಸೆಕ್ಟರ್ಗೆ ಮೇಜರ್ ಕಾಂಟ್ರಿಬ್ಯೂಟರ್. ಸೊ ವೀಕ್ಲಿನಲ್ಲಿ ಬಿಲೋ ಇದೆ, ಡೈಲಿನಲ್ಲಿ ಎಬೋ ಇದೆ. ಸೊ ಇದನ್ನು ಸದ್ಯಕ್ಕೆ ಮಿಕ್ಸ್ ಟು ವೀಕ್. ನೆಕ್ಸ್ಟ್ ಮೆಟಲ್ ಸೆಕ್ಟರ್ ಎಬೋ ಇದೆ, ಫಾರ್ಮಾ ಸೆಕ್ಟರ್ ಎಬೋ ಇದೆ, ಹೆಲ್ತ್ ಕೇರ್ ಸೆಕ್ಟರ್ ಎಬೋ ಇದೆ, PSU ಬ್ಯಾಂಕ್ ಸೆಕ್ಟರ್ ಎಬೋ ಇದೆ,
PSE ಅಂತಂದ್ರೆ ಆಲ್ಮೋಸ್ಟ್ ನಮಗೆ ಮೇಜರ್ ಆಗಿ HAL, BEL ಇದು ಈ ತರ. ಸೊ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಇದು ಬಿಲೋ ಇತ್ತು, ಇಲ್ಲಿಂದ ಇಲ್ಲಿ ಚೇಂಜ್ ಆಯ್ತು, ಅಂದ್ರೆ ಇಲ್ಲಿ ಟರ್ನ್ ಅರೌಂಡ್ ಆಯ್ತು. ಸೊ 16ನೇ ತಾರೀಕು ಆದ್ಮೇಲೆ 17ನೇ ತಾರೀಕಿಂದ ಟರ್ನ್ ಅರೌಂಡ್ ಆಯ್ತು. ಈಗ ನಮಗೆ PSE ಸೆಕ್ಟರ್ ಅಲ್ಲಿರುವಂತ ಕೆಲವೊಂದು ಶೇರ್ಸ್ ನ ನೀವು ಅಬ್ಸರ್ವ್ ಮಾಡ್ಬೋದು ಏನ್ ಆಗ್ತಾ ಇದೆ ಅಂತಂದ್ಬಿಟ್ಟು. ನೆಕ್ಸ್ಟ್ ಇನ್ಫ್ರಾ ಸೆಕ್ಟರ್, ಇನ್ಫ್ರಾನು ಎಬೋ ಇದೆ. ನೆಕ್ಸ್ಟ್ ಲಾಸ್ಟ್ ಒಂದು ಎನರ್ಜಿ ಸೆಕ್ಟರ್, ಇದನ್ನು ಎಬೋ ಬಂದಿದೆ. ಸೊ ಇಲ್ಲೊಂದು ಮೇಜರ್ ಆಗಿ ನಾವು ಅಬ್ಸರ್ವ್ ಮಾಡಬೇಕಾಗಿರುವಂತದ್ದು, ನೆಕ್ಸ್ಟ್ ಯಾವುದೇ ಒಂದು ಸೆಕ್ಟರ್ ಈ ತರ FMCG ತರ ಚೇಂಜಸ್ ಆಗಕ್ ಗೊತ್ತಾಯ್ತು ಅಂತಂದಿದ ತಕ್ಷಣ ನಮ್ಗೆ ಈ ಟೇಬಲ್ ಅಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಗ್ರೀನ್ ಇರುವಂತದ್ದು ನೆಕ್ಸ್ಟ್ ನಮ್ಗೆ ಅದು ರೆಡ್ ಆಗ್ಬೋದು, ಆವಾಗ ಆ ಸೆಕ್ಟರ್ ಅಲ್ಲಿ ಕಾಷನ್ ಆಗಿರ್ಬೇಕು. ನೋಡಿ, ಈಗ ಪ್ರೀವಿಯಸ್ಲಿ IT ಸೆಕ್ಟರ್ ತುಂಬಾ ವೀಕ್ ಇತ್ತು. ಅಂದ್ರೆ ವೀಕ್ ಆಗದೆ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಇದನ್ನ ನಾವು ಡೈಲಿ ಅಪ್ಡೇಟ್ಸ್ ಮಾಡ್ಕೊಳ್ತಾ ಬಂದಾಗ ನಮ್ಗೆ ಗೊತ್ತಾಗುತ್ತೆ. ಏನೇ ಅಪ್ಡೇಷನ್ ಇದನ್ನ ಮಾಡಿ ನಾವು ಸ್ಟ್ರಾಂಗ್ ಆಗಿ ಇದ್ದಾಗ ನಾವು ಯಾವ ಸೆಕ್ಟರ್ ಅಲ್ಲಿ ಇರಬೇಕು, ಪ್ಲಸ್ ಯಾವ ಸೆಕ್ಟರ್ ಅಲ್ಲಿ ಇರುವಂತಹ ಸ್ಟಾಕ್ ಅಲ್ಲಿ ಸ್ವಿಂಗ್ ಟ್ರೇಡಿಂಗ್ ನ ತಗೊಂಡ್ರೆ ನಮ್ಗೊಂದು ಪೊಟೆನ್ಶಿಯಲ್ ಸಿಗುತ್ತೆ ಅನ್ನುವಂಥದ್ದು ಒಂದು ಕ್ಲೂ ಈ ಟೇಬಲ್ ನಮ್ಗೆ ಕೊಡುತ್ತೆ. ಆದ್ರೆ ತುಂಬಾ ಜನ ಏನು ಇದನ್ನ ಒಂದು ಪೇಷನ್ಸ್ ಇಲ್ಲದೆ ಇರೋರು ಅಥವಾ ಮಾರ್ಕೆಟ್ ಕೆಲವೊಬ್ಬರಿಗೆ ಯಾವ ತರ ಬುದ್ಧಿ ಕಲ್ಸತ್ತೆ ಅಂತಂದ್ರೆ, ನೋಡಿ ಈಗ ಬ್ಯಾಂಕ್ ನಿಫ್ಟಿ ಬಿಲೋ ಇದೆ. ಸೊ ಇದ್ರ ಪ್ರಕಾರ ನಾವು ಬ್ಯಾಂಕ್ ನಿಫ್ಟಿನಲ್ಲಿರುವಂತಹ ಸ್ಟಾಕ್ಸ್ ನ ನೋಡಕ್ ಹೋಗಲ್ಲ. ಆದ್ರೆ ಬ್ಯಾಂಕ್ ನಿಫ್ಟಿನಲ್ಲಿರುವಂತಹ ಆಕ್ಸಿಸ್ ಬ್ಯಾಂಕ್ ನ ಓಪನ್ ಮಾಡಿದ್ರೆ, ಆಕ್ಸಿಸ್ ಬ್ಯಾಂಕ್ ಏನಾಯ್ತು, ಆಲ್ಮೋಸ್ಟ್ ಇಲ್ಲಿ ಲೋ ಇಂದ 1040 ರೂಪಾಯಿಂದ ಇವಾಗ 1126 ರೂಪಾಯಿ ಆಯ್ತು. ಸೊ ಏನ್ ಲೆಕ್ಕ ಹಾಕ್ತಾರೆ ಅಥವಾ ಏನ್ ಲೆಕ್ಕ ಮಾಡ್ಕೊಳ್ತಾರೆ ಅಂತಂದ್ರೆ, ಆಲ್ಮೋಸ್ಟ್ 1040 ರೂಪಾಯಿಂದ 1126 ರೂಪಾಯಿ ಅಂತಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಒಂದು 8% ಮೇಲಕ್ಕೆ ಬಂದಿದೆ. ಅಂದ್ರೆ ಬಾಟಮ್ ಇಂದ ಒಂದು 8% ಮೇಲಕ್ಕೆ ಹೋಗಿದೆ. ಸೊ ತುಂಬಾ ಜನ ಯೋಚನೆ ಮಾಡೋದು ಹೆಂಗೆ ಅಂತಂದ್ರೆ, ಈ ಟೇಬಲ್ ನ ಪ್ರಿಪೇರ್ ಮಾಡ್ಕೊಂಡೆ, ಈ ಟೇಬಲ್ ಪ್ರಕಾರ ನನಗೆ ಬ್ಯಾಂಕ್ ನಿಫ್ಟಿ ವೀಕ್ ಅಂತ ಇತ್ತು, ಆದ್ರೆ ಆಕ್ಸಿಸ್ ಬ್ಯಾಂಕ್ 8% ಮೇಲೆ ಕೊಟ್ಟಾಯ್ತು. ಅಂದ್ರೆ ಆ ಟೇಬಲ್ ನೋಡಿರೋದ್ರಿಂದ ನಾನು ಆಕ್ಸಿಸ್ ಬ್ಯಾಂಕ್ ಅಲ್ಲಿ ಟ್ರೇಡ್ ತಗೊಳ್ಳಿಲ್ಲ, ಆದ್ರೆ ಈ 8% ಮಿಸ್ ಆಗೋಯ್ತು ಅನ್ನೋ ತರ ಯೋಚನೆ ಮಾಡ್ತಾರೆ. ಸೊ ಈ ತರ ಯೋಚನೆ ಮಾಡೋರ್ಗೆ ಯಾವಾಗ್ಲೂ ಮಾರ್ಕೆಟ್ ಕನ್ಫ್ಯೂಷನ್ ಮಾಡುತ್ತೆ. ಅಂದ್ರೆ ಯಾವ ಸ್ಟಾಕು ಮೇಲಕ್ಕೆ ಹೋಗುತ್ತೋ ಎಲ್ಲಾ ಸ್ಟಾಕ್ನು ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ. ಯಾವುದು ನಮ್ಮ ಸೆಟಪ್ ಪ್ರಕಾರ ಇರುತ್ತೋ ಆ ಸ್ಟಾಕ್ ನ ಮಾತ್ರ ನಾವು ಕ್ಯಾಚ್ ಮಾಡಿದ್ರೆ ಸಾಕು. ಪ್ಲಸ್ ಯಾವುದು ಮೇಲಕ್ಕೆ ಹೋಗುತ್ತೋ ಎಲ್ಲಾ ಸ್ಟಾಕ್ಸ್ನು ನಾವು ತಗೊಳಕ್ಕಾಗಲ್ಲ. ಆದ್ರೆ ನಾವು ತಗೊಂಡಿರುವಂತಹ ಸ್ಟಾಕ್ಸ್ ಮೇಲಕ್ಕೆ ಹೋದ್ರೆ ಸಾಕು. ಈ ಮೈಂಡ್ ಸೆಟ್ಗೆ ಬಂದ್ರೆ ಮಾತ್ರ ನಾವು ಪ್ರತಿ ಒಂದು ಮೂಗುನು ನಾವು ಅದ್ರ ಕಡೆ ಗಮನ ಹರಿಸಲ್ಲ. ಅಂದ್ರೆ ನೋಡಿ, ಯೂಶಲಿ ಥಿಂಕ್ ಮಾಡುವಂಥದ್ದು, ಈ ಟೇಬಲ್ ರೆಡಿ ಮಾಡ್ಕೊಂಡಿರೋದ್ರಿಂದ ನಾನು ಈ ರ್ಯಾಲಿನ ಹಿಡಿಯಕ್ಕಾಗಲಿಲ್ಲ, ಅದನ್ನ ನಾನು ಈ ಏನು ಆಕ್ಸಿಸ್ ಬ್ಯಾಂಕ್ ಇಲ್ಲಿಗೆ ಕಟ್ ಮಾಡಿದ್ರೆ, ಅಂದ್ರೆ ಇಲ್ಲಿವರೆಗೂ ನೋಡಿದಾಗ ಇದು ಆಗಿದ್ದಾದ್ಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ 8% ರ್ಯಾಲಿ ಆಯ್ತು ಅಂತ. ಆದ್ರೆ ಈ ಟೈಮಲ್ಲಿ ನಾನು ಇದು ಮೇಲಕ್ಕೆ ಹೋಗುತ್ತಾ ಕೆಳಗಡೆ ಬರುತ್ತಾ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಈಗ್ಲೂ ಇದು ಇಲ್ಲಿಂದ ಸಡನ್ ಆಗಿ ಕೆಳಗೆ ಬರುತ್ತಾ ಗೊತ್ತಿಲ್ಲ. ಬಿಕಾಸ್ ಬ್ಯಾಂಕ್ ನಿಫ್ಟಿ ಸದ್ಯಕ್ಕೆ ಇನ್ನ ವೀಕ್ಲಿ ಚಾರ್ಟ್ ಮಿಡಲ್ ಬ್ಯಾಂಡ್ ಮೇಲಿಲ್ಲ. ಸೊ ಹಂಗಾಗಿ ಸದ್ಯಕ್ಕೆ ನಾವು ಈ ಸೆಕ್ಟರ್ನೇ ಅವಾಯ್ಡ್ ಮಾಡ್ತೀವಿ ಅನ್ನುವಂಥದ್ದು ಒಂದು ಮೈಂಡ್ ಸೆಟ್. ಇದನ್ನ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂಡು ಅಥವಾ ಈ ತರ ರ್ಯಾಲೀಸ್ನ ಪ್ರತಿಯೊಂದು ಸ್ಟಾಕ್ ಮೇಲಕ್ಕೆ ಹೋಗೋದು ಎಲ್ಲಾನು ನಾನು ಕ್ಯಾಚ್ ಮಾಡಬೇಕು ಅಂತ ಇದ್ರೆ ಅದು ನನ್ನ ಪ್ರಕಾರ ಆಗದೆ ಇರೋವಂಥದ್ದು. ಅಂದ್ರೆ ಯಾವುದೇ ಒಂದು ಸಿಸ್ಟಮ್ನ ನಾವು ರೆಡಿ ಮಾಡ್ಕೊಳ್ತೀವಿ ಅಂತಂದ್ರೆ ಆ ಸಿಸ್ಟಮ್ನ ಫಾಲೋ ಮಾಡಬೇಕು. ಪ್ಲಸ್ ಆ ಸಿಸ್ಟಮ್ ಪ್ರಕಾರ ಯಾವ ಸ್ಟಾಕು ಟ್ರೇಡ್ಗೆ ಬರುತ್ತೆ ಅದಕ್ಕೆ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಮೇಲಕ್ಕೆ ಹೋಗಿರೋವಂಥ ಪ್ರತಿಯೊಂದು ಸ್ಟಾಕ್ನು ನಾವು ಕ್ಯಾಚ್ ಮಾಡೋಕ್ಕಾಗಲ್ಲ. ನೋಡಿ, ನೆಕ್ಸ್ಟ್ ಇದೇ ತರ ಇನ್ನೊಂದು ಯಾವುದು ರಿಯಾಲಿಟಿ ಅಂತ ತಗೊಳ್ಳೋಣ. ರಿಯಾಲಿಟಿನೂ ಬಿಲೋ ಅಂಡ್ ಎಬೋ ಇದೆ. ಸೊ ಈಗ ರಿಯಾಲಿಟಿ ಸೆಕ್ಟರ್ ಅಲ್ಲಿರುವಂತಹ ಕೆಲವೊಂದು ಸ್ಟಾಕ್ಸ್ ನ ನಾವು ನೋಡ್ಕೊಳ್ತಾ ಬಂದ್ರೆ ಏನಾಗುತ್ತೆ, ಯಾವುದೋ ಒಂದು ಸ್ಟಾಕು ನೋಡಿ ಇಲ್ಲಿಂದ ರಿಯಾಲಿಟಿ ಸೆಕ್ಟರ್ ಅಪ್ ಆಗಿದೆ. ಸೊ ಈಗ ಈ ಸ್ಟಾಕ್ಸ್ ಎಲ್ಲ ಯಾಕೆ ಅಪ್ ಆಗ್ತಾ ಇದೆ ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಟರ್ನ್ ಆಗ್ಲೇಬೇಕು. ಅಂದ್ರೆ ಪಾಸಿಟಿವ್ ಇರುವಂತದ್ದು ನೆಗೆಟಿವ್ ಆಗ್ಲೇಬೇಕು, ನೆಗೆಟಿವ್ ಇರುವಂತದ್ದು ಪಾಸಿಟಿವ್ ಆಗ್ಲೇಬೇಕು. ಸೊ ಪ್ಯಾರಾಮೀಟರ್ಸ್ ಮ್ಯಾಚ್ ಆಗ್ಬೇಕು ಅಂತಂದ್ರೆ ಕೆಳಗಡೆ ಇರುವಂತದ್ದು ಮೇಲಕ್ಕೆ ಹೋಗ್ಲೇಬೇಕು, ಮೇಲ್ಗಡೆ ಇರುವಂತದ್ದು ಕೆಳಗಡೆ ಬರ್ಲೇಬೇಕು, ಮಾರ್ಕೆಟ್ ಮೂವ್ ಆಗ್ಲೇಬೇಕು. ಈಗ ರಿಯಾಲಿಟಿ ಸೆಕ್ಟರ್ ಡೌನ್ ಇದೆ, ಹಂಗಾಗಿ ನಾನು ಈ ಸ್ಟಾಕ್ ನ ನೋಡ್ಲೇ ಇಲ್ಲ. ಆದ್ರೂ ಈ ಸ್ಟಾಕು ನನ್ಗೆ ಇಲ್ಲಿಂದ 10% ಮೇಲೆ ಕೊಟ್ಟೋಯ್ತು ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದಾರೆ ಅಥವಾ ಯೋಚನೆ ಮಾಡ್ತೀವಿ ಅಂತಂದ್ರೆ 100% ಕಲಿಯುವಂಥದ್ದು ತುಂಬಾ ಇದೆ ಅಂತ. ಅಂದ್ರೆ
ಮೇಲಕ್ಕೆ ಹೋಗುವಂಥದ್ದು ಪ್ರತಿಯೊಂದನ್ನು ನಾವು ಟ್ರೇಡ್ ಮಾಡೋಕ್ಕಾಗಲ್ಲ ಅನ್ನುವಂತಹ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ಮಾತ್ರ ನಾವು ಏನು ಸೆಟಪ್ನ ರೆಡಿ ಮಾಡ್ಕೊಳ್ತೀವಿ ಅದ್ರ ಪ್ರಕಾರ ಯಾವ ಸ್ಟಾಕ್ಸು ಟ್ರೇಡ್ ಬರುತ್ತೆ ಅದನ್ನ ನಾವು ಮಾಡ್ತೀವಿ ಅಂತ ಇದ್ರೆ ಮಾತ್ರ ಮಾರ್ಕೆಟಲ್ಲಿ ಒಂದು ಸಸ್ಟೈನ್ ಆಗ್ಬೋದು, ಒಂದು ಟ್ರೆಂಡ್ನ ಕ್ಯಾಚ್ ಮಾಡ್ಬೋದು. ಪ್ಲಸ್ ನಾವೊಂದು ಒಂದು ಕಂಟಿನ್ಯೂ ಆಗಿ ಮಾರ್ಕೆಟಲ್ಲಿ ಇರ್ಬೋದು. ಇಲ್ಲ ಅಂತಂದ್ರೆ ಮೇಲಕ್ಕೆ ಹೋಗಿ ಪ್ರತಿ ಒಂದ್ಸಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಮೇಲಕ್ಕೆ ಹೋಯ್ತು, ಇಲ್ಲಿಂದ ಇಲ್ಲಿ ಕೆಳಗೆ ಬಂತು, ಆ ಪ್ರತಿ ಒಂದು ಮೂನು ನಾವು ಕ್ಯಾಚ್ ಮಾಡಕ್ ಆಗಲ್ಲ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಮೈಂಡ್ ಸೆಟ್ ಬಗ್ಗೆ ಪ್ಲಸ್ ನಮ್ಮ ಸೆಕ್ಟರ್ನ ನಾವು ಅನಾಲಿಸಿಸ್ನ ಮಾಡಿಕೊಂಡ್ರೆ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.